ದೇಶದ ಸಮಸ್ತ ಜನತೆಗೆ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಭಾರತ ದೇಶ ಇವತ್ತು ಜಗತ್ತಿನಲ್ಲಿ ಒಂದು ಅದ್ಭುತ ದೇಶವಾಗಿ ಇವತ್ತು ಹೊರಹೊಮ್ಮತಕ್ಕಂಥ ಸಂದರ್ಭ. ಜಗತ್ತಿಗೆ ಭಾರತವನ್ನು ಜಗನ್ಮಾತೆಯಾಗಿ ಬೆಳಗಿಸುವಂಥ ನಿಟ್ಟಿನಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಆರ್ಥಿಕ ಸಬಲೀಕರಣವನ್ನು ಮಾಡುವಂಥ ನಿಟ್ಟಿನಲ್ಲಿ, ದೇಶವನ್ನು ಅಭಿವೃದ್ಧಿ ಪಥದತ್ತ ಒಯ್ಯುವಂಥ ನಿಟ್ಟಿನಲ್ಲಿ ಮತ್ತು ಭಾರತದ ಕಡೆ ಕಣ್ಣು ಹಾಯಿಸ್ತಕ್ಕಂಥ ದುಷ್ಟಶಕ್ತಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಭಾರತ ಅತ್ಯದ್ಭುತವಾಗಿ ಸಾಗ್ತಾ ಇದೆ. ನಮಗೆಲ್ಲರಿಗೂ ಕಲ್ಪನೆ ಇದೆ, 2047ಕ್ಕೆ ಭಾರತ ಜಗತ್ತಿನ ಆರ್ಥಿಕ ಬಲಿಷ್ಠ ರಾಷ್ಟ್ರಗಳ ಆಗಿ ಹೊರಹೊಮ್ಮತಕ್ಕಂಥ ಸನ್ನಿವೇಶ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು 4ನೇ ಆರ್ಥಿಕ ಅಭಿವೃದ್ಧಿಯಲ್ಲಿ ಪಥವನ್ನು ಸಾಧಿಸುವ ಮುಖಾಂತರ ಮುಂದಿನ ದಿನಮಾನಗಳಲ್ಲಿ ಭಾರತ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಅಂತಕ್ಕಂಥ ಹೆಸರನ್ನು ಡೆಫಿನೆಟ್ಲಿ ನಾವು ಮಾಡ್ತೀವಿ. ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಗತಿ ಇವತ್ತು ದೇಶದಲ್ಲಿ ಆಗ್ತಾ ಇದೆ. ಬಿಜೆಪಿ ಕರ್ತಲಿಕ್ಕೆ ರಾಮುಲು ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ. ಇವರು ರಾಜೀನಾಮೆ ನೋಡಿ, ಅದು ಪಕ್ಷದ ಹಿರಿಯರು ಅದರ ಬಗ್ಗೆ ಏನನ್ನುವಂಥದ್ದನ್ನು ತೀರ್ಮಾನ ಮಾಡ್ತಾರೆ. ಆದರೆ ಇವತ್ತು ರಾಜಣ್ಣವರನ್ನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿ ಭಾಳ ಒಳ್ಳೆಯ ರೀತಿಯಾದಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಮತ್ತು ಯಾವಾಗಲೂ ಕೂಡ ನೇರ ನುಡಿಗೆ ಪ್ರಖ್ಯಾತಿಯನ್ನು ಪಡೆದಂತಕ್ಕಂಥವ್ರು ರಾಜಣ್ಣವರು ಇದ್ದಂಗೆ ಹೇಳುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಂಥವ್ರು. ಆದರೆ ಇವತ್ತಂಥ ಹಿರಿಯ ನಾಯಕರಿಗೆ ಕಾಂಗ್ರೆಸ್ಸು ಯಾವ ರೀತಿಯಾಗಿ ನಡೆದುಕೊಂಡಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ಸಿನ ನಾಯಕರು ಇವತ್ತು ಅದನ್ನು ಯಕ್ಷ ಪ್ರಶ್ನೆ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಕಾಡ್ತಾ ಇದೆ. ಇದ್ದಂಗೆ ಹೇಳಿದ್ದಾರೆ, ಏನಾಗಿದೆ ಅಂತಕ್ಕಂಥ ಮತಗಳತನದ ಬಗ್ಗೆ ಹೇಳಿದರೆ ಎಲ್ಲಿ ಮಟ್ಟ ದುರ್ದೈವದ ಸಂಗತಿ ಅಂದರೆ ಮುಖ್ಯಮಂತ್ರಿಗಳು ಬಹುಶಃ ಅವತ್ತು ನಾನು ಕೂಡ ಹೌಸ್ನಲ್ಲೇ ಇದ್ದಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳು ಇವೆಲ್ಲವೂ ಕೂಡ ಅವ್ರಿಗೆ ರಾಜೀನಾಮೆಯನ್ನು ಕೂಡ ಕೊಡಲಿಲ್ಲ. ಅವ್ರನ್ನ ಸ್ಯಾಕ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಮಾಡಿದ್ದು ನೋಡಿದರೆ ಒಬ್ಬ ದಲಿತ ಮುಖಂಡರನ್ನು ಯಾವ ರೀತಿ ಕಾಂಗ್ರೆಸ್ ನಡೆಸ್ಕೊಳ್ತಾ ಇದೆ ಅನ್ನೋಂಥದ್ದನ್ನು ರಾಜ್ಯದ ಜನತೆಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿದೆ. ಕಾಂಗ್ರೆಸ್ನಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಎಲ್ಲ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, KN ರಾಜನ್ ವಜೆ ಮಾಡಿದ್ದು ನಮ್ಮ ಆಂತರಿಕ ವಿಚಾರ, ಆದರೆ ಅದೇ ಯಡಿಯೂರಪ್ಪನವರು ವಜೆ ಮಾಡಿದಾಗ ಯಾಕೆ ಬಿಜೆಪಿ ಅವರು ಮಾತಾಡಲಿಲ್ಲ? ನೋಡಿ, ಯಡಿಯೂರಪ್ಪನವರನ್ನ ಭಾರತೀಯ ಜನತಾ ಪಾರ್ಟಿ ವಜೆ ಮಾಡಿಲ್ಲ. ಇದನ್ನು ಮೊದಲು ಕಾಂಗ್ರೆಸ್ನವ್ರು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ಸು ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸವಿದೆ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು 2ನೇ ಲೈನ್ ಲೀಡರ್ಸ್ಗೆ ಇವತ್ತು ಬೆಳಿಬೇಕನ್ನುವಂಥ ಅವಕಾಶ ಕೊಟ್ಟು ಅವರ ಸ್ವಯಂ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಯಡಿಯೂರಪ್ಪನವರು. ಆದರೆ ರಾಜಣ್ಣಗೆ ಏನು ಮಾಡಿದಿರಿ ನೀವು? ರಾಜಣ್ಣ ಅಂತ ಹಿರಿಯ ಒಬ್ಬ ಸದಸ್ಯರನ್ನು ರಾಜೀನಾಮೆ ಕೊಡಲಿಲ್ಲ, ಅವ್ರಿಗೆ ಕಿತ್ತೋಗಿರಿ ಅಂತಕ್ಕಂಥ ಸಂದೇಶವನ್ನು ನಿಮ್ಮ ರಾಹುಲ್ ಗಾಂಧಿ ಅವ್ರ ಮೇಲಿಂದ ಬರುತ್ತೆ. ರಾಜೀನಾಮೆ ಕೊಟ್ಟಿದ್ರೆ ಒಂದು ಒಳ್ಳೆಯದಂಥ ಸಂದೇಶ ಹೋಗಿತ್ತು. ಆದರೆ ರಾಜೀನಾಮೆ ಕೊಡಲಾರ್ದನ್ನ ಅವ್ರನ್ನ ಸಂಪುಟದಿಂದ ತೆಗೆದು ಹಾಕ್ತಕ್ಕಂಥ ಕೆಲಸ ಮಾಡಿರಲ್ಲ. ಇದಕ್ಕಿಂತ ನೀಚ ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ಏನು ಬಗ್ಸಕ್ಕೆ ಸಾಧ್ಯತೆ? ಅಂದರೆ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಯಾವುದೇ ರೀತಿಯಾದಂಥ ಮಾನ್ಯತೆ ಇಲ್ಲ ಅನ್ನುವಂಥದ್ದನ್ನು ಕಾಂಗ್ರೆಸ್ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸರಿಗೆ ಕಳಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡಿದೆ. ನೋಡಿ, ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯ ಸರ್ವೋಚ್ಚ ನಾಯಕರು. ಅಂದು ಇದ್ರು, ಇಂದು ಹೋದರೆ ಮುಂದೂ ಇರ್ತಾರೆ. ಅವರನ್ನು ತೆಗೆದು ಹಾಕ್ತಕ್ಕಂಥ ಪ್ರಯತ್ನ ಮಾಡುವಂಥ ಪ್ರಶ್ನೆ ಇಲ್ಲ. ಇವತ್ತು ಯಡಿಯೂರಪ್ಪನವರು ಸ್ವತಃ ರಾಜೀನಾಮೆಯನ್ನು ಕೊಟ್ಟು ಎಲ್ಲ ನಮ್ಮ ಸೆಕೆಂಡ್ ಲೈನ್ ಲೀಡರ್ಶಿಪ್ಪಿಗೆ ಇವತ್ತು ಮೋಟಿವೇಟ್ ಮಾಡಬೇಕು, ಮುಂದಿನ ಪೀಳಿಗೆ ರಾಜ್ಯದಲ್ಲಿ ಆಡಳಿತವನ್ನು ನಡೆಸಬೇಕಂತಕ್ಕಂಥ ಹಿರಿಯರಾಗಿ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಯಡಿಯೂರಪ್ಪನವರು ಅದಾರ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡತಕ್ಕಂಥ ನೈತಿಕತೆ ಕಾಂಗ್ರೆಸ್ಸಿಗಿಲ್ಲ. ನಿಮ್ಮ ತಾಟ್ನಲ್ಲಿ ಏನು ಬಿದ್ದೈತೆ ಅದನ್ನು ಫಸ್ಟ್ ನೋಡ್ಕೋರಿ. ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಆಡಳಿತ ಕೊಡತಕ್ಕಂಥ ನಮ್ಮದು ಹೈಕಮಾಂಡ್ ಹಾಗೆ ಇದೆ, ರಾಜ್ಯದಲ್ಲಿ ಕೂಡ ಅದೇ ಇದೆ. ಹೀಗಾಗಿ ಯಡಿಯೂರಪ್ಪನವ್ರಿಗೂ ಮತ್ತು ರಾಜಣ್ಣವ್ರ ಕೇಸಿಗೆ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಇವತ್ತು ರಾಜಣ್ಣನನ್ನು ಕಿತ್ತು ಹಾಕತಕ್ಕಂಥ ಕೆಲಸ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ದೀವಿ. ನೋಡಿ, ಕೆಲವೊಂದು ವಿಷಯಗಳನ್ನು ಕಾಂಗ್ರೆಸ್ಸಿನ ಆಂತರಿಕ ವಿಚಾರಗಳಲ್ಲಿ ನಾನು ಭಾಳಷ್ಟು ತಲೆಯಾಕಕ್ಕೆ ಇಷ್ಟಪಡಂಗಿಲ್ಲ. ಯಾಕಂದರೆ ಅವರ ಆಂತರಿಕ ವಿಷಯಗಳು, ಆದರೆ ಹೊರಗಡೆ ಆಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾತ್ರ ನಾನು ಉಲ್ಲೇಖ ಮಾಡ್ತಕ್ಕಂಥ. ನೋಡಿ, ನ್ಯಾಯಾಲಯ ಯಾವಾಗ ಏನೇನು ತೀರ್ಪು ಕೊಡ್ತಾ ಅದನ್ನು ಸ್ವಾಗತ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅಭಿಮಾನಿಗಳ ಅತಿರೇಕ ಭಾಳ ಆಗ್ತಾ ಇದೆ. ನೋಡಿ, ಎಲ್ಲರೂ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ರಾಜಕಾರಣದಲ್ಲಿ ಇರೋರಲ್ಲಾಗಲಿ ಅಥವಾ ಸೆಲೆಬ್ರಿಟಿಗಳಲ್ಲಿ ಇರತಕ್ಕಂಥವ್ರು ಹಿಂದೆ ಫಾಲೋವರ್ಸ್ ಅನ್ನುವಂಥದ್ದು ಏನಿರುತ್ತೆ ಅದನ್ನು ಸರಿಯಾಗಿ ಇಟ್ಕೊಂಡು ಹೋಗುವಂಥದ್ದು ಇವತ್ತಿನ ಕೋರ್ಟ್ ಏನು ತೀರ್ಪು ಬಂದೈತೆ ಅದರಿಂದ ಎಲ್ಲರಿಗೂ ಕೂಡ ಒಂದು ಮನದಟ್ಟು ಮಾಡ್ಕೋಬೇಕಾಗತ್ತೆ. ಯಾರೂ ನಮ್ಮ ಕಾನೂನಿನಕ್ಕಿಂತ ದೊಡ್ಡವರಲ್ಲ ಅನ್ನೋಂಥ ಸ್ಪಷ್ಟ ಸಂದೇಶವನ್ನು ನ್ಯಾಯಾಲಯ ಕೊಟ್ಟಿದೆ. ಇವತ್ತು ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.